ಒಂದು ಹಳ್ಳಿಯಲ್ಲಿ ರಘು ಎಂಬ ಬಡ ಹುಡುಗನಿದ್ದ. ಅವನ ತಂದೆ ಚಿಕ್ಕ ರೈತ, ತಾಯಿ ಮನೆಯ ಕೆಲಸ ಮಾಡುತ್ತಿದ್ದರು. ಕುಟುಂಬದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದರೂ ರಘು ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ. ಪ್ರತಿದಿನ ಬೆಳಗ್ಗೆ ತಂದೆಗೆ ಹೊಲದಲ್ಲಿ ಸಹಾಯ ಮಾಡಿ ನಂತರ ಶಾಲೆಗೆ ಹೋಗುತ್ತಿದ್ದ. ರಘು ತುಂಬಾ ಸತ್ಯವಂತ ಮತ್ತು ಶ್ರಮಶೀಲ ಹುಡುಗ. ಅವನು ಯಾವ ಕೆಲಸವನ್ನಾದರೂ ಮನಸ್ಸಿಟ್ಟು ಮಾಡುತ್ತಿದ್ದ. ಶಾಲೆಯಲ್ಲಿ ಅವನ ಗೆಳೆಯರಲ್ಲಿ ಕೆಲವರು ಪರೀಕ್ಷೆ ಸಮಯದಲ್ಲಿ ನಕಲು ಮಾಡುತ್ತಿದ್ದರು. ಅವರು ರಘುವಿಗೂ ನಕಲು ಮಾಡಲು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ರಘು ಎಂದಿಗೂ ಅದಕ್ಕೆ ಒಪ್ಪಲಿಲ್ಲ. ಒಮ್ಮೆ ವಾರ್ಷಿಕ ಪರೀಕ್ಷೆಯ ದಿನ ಬಂದಿತು. ಪರೀಕ್ಷೆ ತುಂಬಾ ಕಠಿಣವಾಗಿತ್ತು. ಹಲವರು ನಕಲು ಮಾಡುತ್ತಿದ್ದರು. ಶಿಕ್ಷಕರಿಗೆ ಗೊತ್ತಾಗದೆ ನಕಲು ಮಾಡುವುದನ್ನು ನೋಡಿ ರಘುವಿಗೆ ಸ್ವಲ್ಪ ಭಯವೂ ಆಯಿತು. ಆದರೆ ಅವನು ತನ್ನ ಮನಸ್ಸಿಗೆ ಹೇಳಿಕೊಂಡ, ನಾನು ತಪ್ಪು ದಾರಿ ಹಿಡಿಯುವುದಿಲ್ಲ, ಸತ್ಯವೇ ನನ್ನ ಶಕ್ತಿ. ಪರೀಕ್ಷೆ ಮುಗಿದ ಮೇಲೆ ಫಲಿತಾಂಶದ ದಿನ ಬಂದಿತು. ಎಲ್ಲಾ ವಿದ್ಯಾರ್ಥಿಗಳು ಆತಂಕದಿಂದ ಕಾಯುತ್ತಿದ್ದರು. ಫಲಿತಾಂಶ ಪ್ರಕಟವಾದಾಗ ರಘು ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದ. ನಕಲು ಮಾಡಿದ ಹಲವರು ಹಿಡಿಯಲ್ಪಟ್ಟು ಶಿಕ್ಷೆ ಪಡೆದಿದ್ದರು. ಶಾಲೆಯ ಮುಖ್ಯ ಶಿಕ್ಷಕರು ರಘುವನ್ನು ವೇದಿಕೆಗೆ ಕರೆದು ಹೇಳಿದರು, ರಘು ನಮಗೆಲ್ಲಾ ಒಂದು ಉದಾಹರಣೆ. ಸತ್ಯ ಮತ್ತು ಪರಿಶ್ರಮ ಇದ್ದರೆ ಜೀವನದಲ್ಲಿ ಯಾವಾಗಲೂ ಗೆಲುವು ಸಿಗುತ್ತದೆ. ಆ ದಿನದಿಂದ ರಘು ಹಳ್ಳಿಯ ಮಕ್ಕಳಿಗೆ ಪ್ರೇರಣೆಯಾದ. ಅವನು ಮುಂದೆಯೂ ಓದು ಮುಂದುವರಿಸಿ ದೊಡ್ಡ ಅಧಿಕಾರಿಯಾಗಿ ತನ್ನ ಹಳ್ಳಿಗೆ ಸೇವೆ ಮಾಡಿದ.